ಸ್ವರ್ಗರೋಹಿಣಿ, ಸ್ವರ್ಗಕ್ಕೆ ಹೋಗೋ ದಾರಿ ಅಂತ ಹೇಳ್ತಾರೆ. ಆದರೆ ಅಲ್ಲಿಗೆ ಹೋಗೋ ದಾರಿ ನಿಜವಾಗ್ಲೂ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವು ಪ್ರಶಾಂತವಾಗಿ ಪೀಸ್ಫುಲ್ಲಾಗಿ ಒಂದು ಹತ್ರ ಕೂತ್ಕೊಂಡಾಗ ಈ ವಿಡಿಯೋ ನೋಡಿ, ಇಲ್ಲಾಂತಂದರೆ ಮಜಾ ಬರಲ್ಲ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು 100 ಡೇಸ್ ಪ್ರಯಾಣ ಸೀರೀಸ್ ಡೇ 94ಗೆ ನಾನೀಗ ಸ್ವರ್ಗರೋಹಿಣಿ ಹರ್ಕಿ ದೂನ್ ಅಂತ ಟ್ರೆಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಬೆಳಿಗ್ಗೆ 6 ಗಂಟೆಗೆ ಇದ್ದೆ. 6 ಗಂಟೆಗೆ ಎದ್ದು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಹೊರಡೋಷ್ಟೊತ್ತಿಗೆ 8 ಗಂಟೆ ಆಯಿತು. ಈಗ ಹತ್ತತ್ರ ಒಂದು 2-3 ಕಿಲೋಮೀಟ್ರ್ ಟ್ರೆಕ್ ಮಾಡ್ಕೊಂಬಂದೆ. ಸೊ ಹೋಗಿ ಬರೋಷ್ಟೊತ್ತಿಗೆ ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ, ಸಾಯಂಕಾಲ 6 ಗಂಟೆ ಆಗುತ್ತೆ ಅಂತ ನಮ್ಮ ಹೋಮ್ ಸ್ಟೇ ಓನರ್ ಹೇಳವ್ರೆ. ಬಟ್ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ರಾತ್ರಿ ಅವ್ರು ಹೇಳೋದಕ್ಕೆ ಭಯ ಆಗ್ತಾಯಿತ್ತು, ಯಾಕಂತಂದರೆ ಕರಡಿ ಅಟ್ಯಾಕ್ ಮಾಡೋ ಚಾನ್ಸಸ್ ಇರ್ತವೆ ಅಂತ. ಇಲ್ಲಿ ತುಂಬ ಜನ ರೋಡಲ್ಲಿ ಬರ್ಬೇಕಾದ್ರೆ ಸಿಕ್ಕರು, ಅವ್ರು ಹೇಳ್ತಿದ್ರು ಒಬ್ಬನೇ ಟ್ರೆಕ್ ಮಾಡ್ತಾಯಿದ್ದೆ ಅಂತಾರೆ. ಒಂಥರ ಭಯ ಕೂಡ ಆಗ್ತಾಯಿದೆ. ಇನ್ನೊಂದು ಹೆಂಗೆ ಗೊತ್ತಾ, ನಾನು ಈ ಚಳಿಗೆ ಮಾತಾಡೋದು ಆಗ್ತಾಯಿಲ್ಲ ನನಗಂತರ, ನಮ್ಮ ಬಾಯಿ ಓಪನ್ ಆಗ್ತಾಯಿಲ್ಲ. ಸಮ್ ವರ್ಡ್ಸು ಒಳಗಡೆ ಹಂಗೆ ನುಂಗಾಗ್ತಾಯಿದ್ದೀನಿ. ಈ ಜಾಕೆಟು ತಗೊಬಂದೆ, ಇದೇನು ಬೇಡ ಅಂತ ಆಲ್ರೆಡಿ ಒಂದು 100 ಮೀಟ್ರ್ ಬಂದಿದ್ದೆ, ಇರಲಿ ಏನಿಲ್ಲ ಬಿಸಿಲು ಬೀಳುತ್ತೆ ಅಂತ. ಬಟ್ ಸ್ವಲ್ಪ ಮುಂದೆ ಬಂದಮೇಲೆ ಗೊತ್ತಾಯಿತು ಜಾಕೆಟ್ ಬೇಕೇ ಬೇಕು. ಮತ್ತು ಒಂದು ಚಿಕ್ಕ ಬ್ಯಾಗ್ ತೊಗೊಂಡಿದ್ದೀನಿ, ಟ್ರೈಪ್ಯಾಡ್ ಇಟ್ಕೊಳ್ಳೋಕ್ಕೆ, ಪವರ್ ಬ್ಯಾಂಕು. ಸೊ ಅಲ್ಲಿ ಹೊರಗಡೆ ಕರೆಂಟ್ ಇರಲಿಲ್ಲ ಅಲ್ಲಿ ರೂಮಲ್ಲಿ. ಈಗ ಪವರ್ ಬ್ಯಾಂಕಲ್ಲಿ 2% ಚಾರ್ಜಿಂಗ್ ಐತೆ, ಫೋನಲ್ಲಿ ಒಂದು 60% ಐತೆ. ಇನ್ನು ಡಿಸ್ಟೆನ್ಸು ಭಯಂಕರ ದೂರ ಐತೆ. ಹರ್ಕಿ ದೂನ್ ಟ್ರೆಕ್ಕಲ್ಲಿ ಸ್ವರ್ಗರೋಹಿಣಿ ಪರ್ವತ ಐತೆ, ಅದನ್ನು ನೋಡೋದಕ್ಕೆ ಅಂತಲೇ ತುಂಬ ಜನ ಬರ್ತಾರೆ. ಈಗ ಇಲ್ಲಿಂದ ಅದು ಕಾಣಿಸ್ತಾ ಇಲ್ಲ, ಇನ್ನು ಮುಂದೆ ಹೋದರೆ ಮೇ ಬಿ ಕಾಣಿಸ್ಬೋದು. ಸ್ವರ್ಗರೋಹಿಣಿ ಹೆಸರು ನೋಡಿ ಎಷ್ಟು ಚೆನ್ನಾಗೈತೆ. ಓಹೋ, ಕೇಳಿಸಿದ್ಯಾ ವಾಟರ್ಫಾಲ್ ಸೌಂಡು? ಏನು ಗೊತ್ತಾ, ಟ್ರೆಕ್ಕಿಂಗ್ ಮಾಡ್ತಾಯಿದ್ರೆ ಉಸಿರಾಡೋಕ್ಕಾಗ್ತಾಯಿಲ್ಲ ಜಾಸ್ತಿ. ಎತ್ತರ ಪ್ರದೇಶದಲ್ಲಿ ಟ್ರೆಕ್ ಮಾಡ್ತಿದ್ದೀನಲ್ಲ, ಏನು ಸ್ವಲ್ಪ ದೂರ ಹೋಗಂಗಿಲ್ಲ, ಸುಸ್ತಾಗ್ತಾಯಿದೆ. ಏನು ಬ್ಯಾಗ್ ಇದ್ದಿದ್ರೆ ಇನ್ನೂ ಏನು ಗತಿ ಆಗೋದು. ಈ ಟ್ರೈಪ್ಯಾಡ್ನ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಈ ಸೀರೀಸಲ್ಲಿ. ಅಂದರೆ ಸುಮ್ಮನೆ ಬ್ಯಾಗಲ್ಲೇ ಇಟ್ಟಿರ್ತಿದ್ದೆ. ಇದು ಬೆಟ್ಟದಲ್ಲಿ ಜಾಸ್ತಿ ಗಾಳಿ ಬೀಸ್ತಾ ಇರುತ್ತಲ್ವ, ಸೊ ಸ್ಟಡಿಯಾಗಿ ನಿಂತ್ಕೊಳ್ಳುತ್ತೆ. ಇನ್ನೊಂದು ಚಿಕ್ಕದೈತೆ, ಅದು ವರ್ಕ್ ಆಗೋಲ್ಲ ಗೈಸ್. ನಾನು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ಬೆಟ್ಟ ಕಾಣಿಸ್ತೈತಲ್ಲ, ಅಲ್ಲೊಂದು ಊರೈತೆ ಓಸ್ಲಾ, ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹಿಂಗೆ ನಡ್ಕೊಂಡು ಬಂದು ಸೀದಾ ಈಗ ಇಲ್ಲಿ ಡೌನ್ಗೆ ಇಳಿದು ಮತ್ತೆ ಈ ಬೆಟ್ಟ ಹತ್ತಿ ಆ ಕಡೆ ಹೋಗ್ಬೇಕು. ಅಲ್ಲಿ ಕಾಣಿಸ್ತೈತೆ ದಾರಿ, ಅಲ್ಲಿ
ಟೈಮ್ ಆಗಲೇ 10 ಗಂಟೆ ಆಗೈತೆ. 2 ಅವರಿಂದ ಟ್ರೆಕ್ ಮಾಡ್ತಾಯಿದ್ದೀನಿ. ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಮತ್ತು ನಾನು ಬರೋ ಅಷ್ಟೊತ್ತಿಗೆ ರಿಟರ್ನು ಸಾಯಂಕಾಲ 6-7 ಗಂಟೆ ಆಗುತ್ತಂತೆ. ಸಂಜೆ ಒಂದು 6 ಗಂಟೆ ಒಳಗಡೆ ರಿಟರ್ನ್ ಹೋದರೆ ಬೆಸ್ಟು. ಇಲ್ಲಿ ಕರಡಿಗಳ ಕಾಟ ಬೇರೆ. ನಾನು ನಡ್ಕೊಂಡು ಹೋಗ್ತಾಯಿದ್ರೆ ಬೆಟ್ಟಗಳನ್ನ ಒಂದ್ಸರಿ ಸುತ್ತು ನೋಡ್ತೀನಿ. ಒಂದು ಕಡೆ ಎಲ್ಲ ಒಂದು ಕಡೆ ಭಯ ಬೇರೆ, ಯಾಕೆಂತಂದರೆ ಕರಡಿ ಗಿಡಿ ಇದ್ದಾವೇನೋ ಅಂತ. ಒಂದು ಸರಿ ಲೋಕಲ್ ಅವರು ಹೇಳಿದ್ಮೇಲೆ ಅದು ನಮ್ಮ ಮನಸ್ಸಲ್ಲಿ ಹಂಗೆ ಉಳ್ಕೊಬಿಡುತ್ತೆ. ಬಟ್ ಏನೋ ಒಂದು ಧೈರ್ಯ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಬಿಸಿಲು ಬಿದ್ದಾಗಲಿಂದ ಏನು ಅಷ್ಟು ಚಳಿ ಆಗ್ತಿರ್ಲಿಲ್ಲ. ಆ್ಯಕ್ಚುಲಿ ಸನ್ರೈಸ್ ಯಾವಾಗೂ ಆಗೈತೆ. ನಾನು ಬಿಸಿಲು ಮುಖ ನೋಡಿದ್ದೆ 8 ಗಂಟೆಗೆ. ನೋಡಿ ದಾರಿ ಹೆಂಗೈತೆ. ಇಲ್ಲೊಂದು ಚಿಕ್ಕ ವಾಟರ್ಫಾಲ್ ಕ್ರಾಸ್ ಮಾಡಿ ಈಗ ಆ ಕಡೆ ಹೋಗಬೇಕು. ಅಂತೂ ಇಂತೂ ಒಂದು ಅರ್ಧ ದಾರಿ ಕಂಪ್ಲೀಟ್ ಮಾಡಿದೆ. ಇನ್ನೊಂದು ಅರ್ಧ ದಾರಿ ಐತೆ, ಬೇಗ ಮುಗಿಸ್ತೀನಿ. ಖುಷಿ ವಿಚಾರ ಅಂದರೆ ಇಲ್ಲೊಂದು 2 ಕುದುರೆ ನೋಡಿದೆ. ಸೊ ಇಲ್ಲಿ ಕುದುರೆ ಇದ್ದಾವೆ ಅಂದರೆ ಮೇ ಬಿ ಯಾರಾದರೂ ಇರ್ಬೋದೇನೋ. ಇಷ್ಟೊತ್ತರು ಯಾರೂ ಇಲ್ಲ ಅಂತೇಳಿ ಭಯ ಬೀಳ್ತಾಯಿದ್ದೆ. ಮೇ ಬಿ ಇದರಲ್ಲೂ ಗೊತ್ತಿಲ್ಲ, ಕುದುರೆ ಮಾತ್ರ ಐತೆ ನೋಡಿ. ಓ ಪಾಪ ನೋಡಿ, ಈ 2 ಕುದುರೆಗಳಿಗೆ ದೊಡ್ಡ ದೊಡ್ಡ ಮರದ ಪೀಸ್ಗಳನ್ನ ಮೇಲ್ಗಡೆ ಹಾಕಿದ್ದಾರೆ. ಅವನ್ನ ಹೊತ್ಕೊಂಡೇ ಮೇಯ್ತಾ ಇದ್ದಾವೆ ಪಾಪ. ಓ ಮೈ ಗಾಡ್ ಪಾಪ. ಇಲ್ಲೊಂದೈತೆ. ಇವರು ಇಲ್ಲಿಂದ ಈ ಮರದ ಪೀಸ್ಗಳನ್ನ ತಗೊಂಡೋಗಿ ಮನೆ ಕಟ್ಕೊತಾರೆ. ಇಲ್ಲಿಂದ ತಗೊಂಡೋಗ್ತಾರೆ. ಓ ಮೈ ಗಾಡ್. ಓಹೋ ಈಗ ನೋಡಿ ಇಲ್ಲಿದ್ದಾರೆ. कौन सा रास्ता? यहाँ से चढ़ना है। अच्छा, ऊपर वाला पत्थर नहीं है, हाँ। उससे थोड़ा आगे जाना है, फिर आपको सीधा रास्ता मिलेगा। अच्छा, सीधा हरकीदुन। कितना दूर लगता है अभी इधर से? यहाँ से तो आप 1 किलोमीटर आपको हाँ। ज्यादा पड़ा। अच्छा अच्छा। अभी तक तो आप वहाँ पहुँचते, वहाँ से आपको वहाँ से है 5 किलोमीटर हरकीदुन। 5 देखिएगा और हरकीदुन वहाँ से। अच्छा अच्छा। वहाँ से कहीं खोने का नहीं है। ಹಾಂ ಗೈಸ್, ನಾನೀಗ ಇಲ್ಲಿವರೆಗೂ ರಾಂಗ್ ರೂಟಲ್ಲಿ ಬಂದಿದ್ದೀನಿ. ಅಣ್ಣ ಹೇಳ್ತಿದ್ದಾರೆ ಅದಂತ ದಾರಿ. तो कोई वो काला पत्थर नहीं है। हाँ काला उससे पत्थर। थोड़ा आगे जाना, फिर बहुत बड़ा रूट मिलेगी फिर। ठीक है, रोड तो मिलेगा ना देखने के लिए उधर? अरे पूरा मिलेगा रोड। ठीक है. ಎಂಥ ಕೆಲಸ ಆಯ್ತು ನೋಡಿರಿ. ನಾನೀಗ ಸುಮ್ಮನೆ ನಡ್ಕೊಂಬರ್ತಾಯಿದ್ದೆ ಎಲ್ಲಿವರೆಗೂ. ಇವ್ರು ಹೇಳಿದ್ದಕ್ಕೆ ಗೊತ್ತಾಯ್ತು, ಇಲ್ಲಾಂದರೆ ಇನ್ನೂ ಮುಂದೆ ಹೊರಟೋಗ್ತಿದ್ದೆ. ಈಗ ಇಲ್ಲಿಂದ 1 ಕಿಲೋಮೀಟ್ರ್ ಮೇಲ್ಗಡೆ ಹೋಗಿ ಅಲ್ಲಿಂದ 5 ಕಿಲೋಮೀಟ್ರ್ ಹೋಗ್ಬೇಕಂತೆ. ಸ್ವರ್ಗರೋಹಿಣಿ ಪೀಕ್ನ ನೋಡಬೇಕು ಅಂದರೆ ಹೋಗಲೇಬೇಕು. ಈಗಲೇ ಬೆಟ್ಟ ಹತ್ತಕ್ಕಾಗ್ತಿಲ್ಲ ಅಂತಂದರೆ ಇವಾಗ ಇನ್ನೊಂದು ಎಕ್ಸ್ಟ್ರಾ ಟಾಸ್ಕ್ ಬೇರೆ. 1 ಕಿಲೋಮೀಟ್ರ್ ಮೇಲ್ಗಡೆ ಬೆಟ್ಟ ಹತ್ತೋದು. ಮುಳ್ಳು. ವಾಟ್ರ್ ಬಾಟ್ಲ್ ಕೂಡ ಇಲ್ಲ ಇಲ್ಲಿ ನೀರು ಕುಡಿಯೋಕ್ಕೆ. ನನ್ನಂಥ ಏನು ಅನ್ಬೇಕೋ ಅರ್ಥ ಆಗ್ತಿಲ್ಲ ನನಗೆ. ವಾಟ್ರ್ ಬಾಟ್ಲ್ ತಂದಿದ್ರೆ ಅಲ್ಲಿ ಫಿಲ್ ಮಾಡ್ಕೊಂಡು ಆರಾಮಾಗಿ ಕುಡಿಬೋದಿತ್ತು. ಇಲ್ಲಿ ಬಂದಾಗ ದಾರಿನ ತಪ್ಪದೆ ನೀರು ಇಡ್ಲಂಗಾಯ್ತು.
ಇಲ್ಲಿ ಟಾಪ್ಗೆ ಬಂದೆ. ನಿಜವಾಗ್ಲೂ ಇಲ್ಲಿಂದ ವ್ಯೂ ಕಾಣಿಸ್ತಾ ಐತೆ ಮಾತ್ರ ಸೂಪರ್. ಈ ಜಾಗ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ಆದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಜವಾದ ದಾರಿ. ನಿಜ ಹೇಳಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ತುಂಬ ಎನರ್ಜಿಯಿಂದ ಈ ಟ್ರೆಕ್ನ ಸ್ಟಾರ್ಟ್ ಮಾಡಿದೆ. ಆದರೆ ಸ್ವಲ್ಪ ದೂರ ಬಂದಮೇಲೆ ಗೊತ್ತಾಯಿತು ನನ್ನ ಕೈಯಲ್ಲಿ ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ಆಗುತ್ತಾ ಇಲ್ಲ ಇಲ್ಲಿಂದ ರಿಟರ್ನ್ ಹೋಗ್ಬಿಡಲ್ಲ ಅಂತ ತುಂಬ ಸರಿ ನನ್ನಲ್ಲೇ ಪ್ರಶ್ನೆಗಳು ಬರ್ತಾಯಿದ್ವು. ನಿಜ, ನಾನೀಗ ಹೋಗ್ತಾ ಇರೋ ಜಾಗ ಎಷ್ಟು ಬ್ಯೂಟಿಫುಲ್ ಆಗಿದೆಯೋ, ನಾನೀಗ ಮಾಡ್ತಾ ಇರೋ ಟ್ರೆಕ್ಕಿಂಗ್ ಕೂಡ ಅಷ್ಟೇ ಭಯಂಕರವಾಗಿದೆ. ಯಾಕೆಂತಂದರೆ ಯಾವುದೇ ಒಂದು ಒಳ್ಳೆ ಜಾಗಕ್ಕೆ ಹೋಗಬೇಕು ಅಂತಂದರೆ ಆ ಜಾಗಕ್ಕೆ ಹೋಗೋ ದಾರಿ ಮಾತ್ರ ಈಸಿಯಾಗಿರಲ್ಲ. ಉಸಿರಾಟ ಕಮ್ಮಿ ಆಗ್ತಾಯಿದೆ. ಟ್ರೆಕ್ ಸ್ಟಾರ್ಟ್ ಮಾಡಿದಾಗಲಿಂದ ನೀರು ಕುಡ್ದಿರಲಿಲ್ಲ. ಬೆಟ್ಟದಿಂದ ಫ್ರೆಶ್ ನೀರು ಬರ್ತವೆ, ಕುಡಿಯೋಣ. ವಾವ್, ಸೂಪರ್. ಈಗಲಿಂದ ಸ್ವಲ್ಪ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ ನೋಡಿ. ಅದೊಂದು ದೊಡ್ಡ ಮರ ಬಿದ್ದೈತೆ, ಇದನ್ನೆಲ್ಲ ಕಟ್ ಮಾಡಾಕವ್ರೆ. ಏನು ಗೊತ್ತಾ, ಈಗ ಸ್ವಲ್ಪ ಭಯ ಆಗ್ತಾಯಿದೆ. ಸ್ವಲ್ಪ ಫಾರೆಸ್ಟ್ ಏರಿಯಾ ಬಂತು, ಇಷ್ಟೊತ್ತು ಸ್ವಲ್ಪ ಓಪನ್ ಆಗಿತ್ತೆಲ್ಲ, ಆರಾಮಾಗಿ ನಡ್ಕೊಂಬಂದೆ. ನನಗೆ ಆ ಕರಡಿಗಳ ವಿಚಾರ ಹೇಳಿದಾಗಿನಿಂದ ಸ್ವಲ್ಪ ಭಯ ಆಗುತ್ತೆ. ಆಬ್ವಿಯಸ್ಲಿ ಗೊತ್ತಿಲ್ಲದ ಜಾಗದಲ್ಲಿ ಭಯ ಆಗುತ್ತಲ್ಲ. ಮತ್ತು ನೋಡೋಣ, ಏನಾದರೂ ಮಾಡಿ ಲಾಸ್ಟ್ ಪಾಯಿಂಟಿಗೆ ರೀಚ್ ಆಗಲೇಬೇಕು. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಂತೆ, ಇನ್ನೊಂದು ಸ್ವಲ್ಪ ಆಯಿತು, ಮುಗಿಸ್ಬಿಡ್ತೀನಿ. ಆ್ಯಕ್ಚುಲಿ ಈ ಟ್ರೆಕ್ಗೆ ಗ್ರೂಪ್ ಬರ್ತದೆ ಜಾಸ್ತಿ. ಒಂದು ಗ್ರೂಪ್ ಏನೂ ಇಲ್ಲ, ನೀವು ನಾನು ಅಷ್ಟೇ ಟ್ರೆಕ್ ಮಾಡೋದು. ಈಗ ನಾನು ಹೋಗ್ತಿರೋ ಈ ದಾರಿನಲ್ಲಿ ಕೆಲವು ಕಡೆ ಸ್ನೋ, ಕೆಲವು ಕಡೆ ಕಲ್ಲು, ಸ್ವಲ್ಪ ಸ್ಲಿಪ್ ಆದರೂ ಕೂಡ ಕೆಳಗಡೆ ಬಿದ್ದೋಗೋ ಚಾನ್ಸಸ್ ತುಂಬ ಇರುತ್ತೆ.
ಕೊನೆಗೂ ನಾನು ಬಂದಿದ್ದೀನಿ ಹರ್ಕಿದೂನ್ ಲಾಸ್ಟ್ ಪಾಯಿಂಟ್ ಹತ್ರ, ಸ್ವರ್ಗಾರೋಹಿಣಿ ಪರ್ವತದ ಹತ್ರ. ಸ್ವರ್ಗಕ್ಕೆ ಹೋಗೋದು ಎಷ್ಟು ಕಷ್ಟನೋ ಸ್ವರ್ಗಾರೋಹಿಣಿ ಪರ್ವತ ನೋಡಬೇಕು ಅಂದ್ರೂ ಕೂಡ ಅಷ್ಟೇ ಕಷ್ಟ. ನಿಜವಾಗ್ಲೂ ಒಂದು 2-3 ಸರಿ ಅಂದ್ಕೊಂಡೆ ರಿಟರ್ನ್ ಹೊರಟೋಗೋಣ, ಆಗಲ್ಲ ಅಂತ. ನಿಜವಾಗ್ಲೂ ಕಾಲು ಸಗತ ನೋಯ್ತಾ ಇದ್ದಾವೆ. ಟೈಮ್ ಈಗ 1:20 ಆಗೈತೆ. ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡ್ದನು. ತುಟಿ ಎಲ್ಲ ಒಣಗೋಗ್ತೈತೆ. ಈ ಜಾಗಕ್ಕೆ ಬಂದಮೇಲೆ ಒಂದು ಅನ್ನಿಸ್ತು, ನಾನಾಗಲಿ ನನ್ನ ಫೋನ್ ಆಗಲಿ ಈ ಪ್ಲೇಸ್ ಬಗ್ಗೆ ಎಷ್ಟು ತೋರಿಸಿದ್ರು ಎಷ್ಟು ಹೇಳಿದ್ರು ಕೂಡ ಸಾಲಲ್ಲ, ಅದು ಮ್ಯಾಚೇ ಆಗೋದಿಲ್ಲ. ಏಕೆಂದರೆ ಅಷ್ಟು ಸಖತ್ತಾಗೈತೆ ಈ ಜಾಗ. ಈಗ ನನ್ನ ಮುಂದೆ ಅಲ್ಲಿ ದೂರದಲ್ಲಿ ನೋಡ್ತಾ ಇದ್ರಲ್ಲ, ಅದು ಬಂದುಬಿಟ್ಟು ಸ್ವರ್ಗಾರೋಹಿಣಿ ಪರ್ವತ. ಆ ಪರ್ವತದ ಮೇಲ್ಗಡೆ ಎಲ್ಲ ಫುಲ್ ಮೋಡ ಮುಚ್ಕೊಬಿಟ್ಟಿದೆ. ಇಷ್ಟೊತ್ತು ಟೈಮ್ ಲ್ಯಾಪ್ಸ್ ಇಟ್ಟಿದ್ದೆ, ಸೊ ಎಷ್ಟೊತ್ತಾದರೂ ಕೂಡ ಮೋಡ ಮೂವ್ ಆಗಲೇ ಇಲ್ಲ. ಬಟ್ ನಿಜವಾಗ್ಲೂ ಸ್ವರ್ಗಕ್ಕೆ ಬಂದಂಗೆ ಆಯ್ತು ನನಗಿಲ್ಲಿ. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ವಲ್ಲ, ಸೊ ನಮ್ಮ ಹೋಮ್ ಸ್ಟೇ ಓನರ್ ಬಂದುಬಿಟ್ಟು ಏನೋ ಸ್ವಲ್ಪ ಬುತ್ತಿ ಕೊಟ್ಟು ಕಳಿಸಿದ್ದಾರೆ. ನನ್ನ ಹತ್ರ ಬಾಕ್ಸ್ ಇರಲಿಲ್ಲ, ಸೊ ಅವ್ರು ಅದಕ್ಕೆ ಪಾಪ ಒಂದು ಕವರಲ್ಲಿ ಪಲ್ಯ ಮತ್ತು 2 ಚಪಾತಿನೂ 3 ಚಪಾತಿ ಬರ್ಬೇಕಾದ್ರೆ ಒಂದು ತಿಂದ್ಬಿಟ್ಟೆ. ಹೊಟ್ಟೆ ಹಿತಾಯಿತು. ಇಂಥ ಜಾಗದಲ್ಲಿ ಊಟ ಮಾಡೋದು ಮಜಾನೇ ಬೇರೆ. ಎರಡಿದ್ದಾವೆ. ಬರ್ಬೇಕಾದ್ರೆ ತುಂಬ ಹೊಟ್ಟೆ ಹಿತಾಯ್ತಲ್ಲ, ಸೊ ಒಂದು ಅಲ್ಲೇ ತಿಂದ್ಬಿಟ್ಟೆ. ಹೆಂಗೆ ಗೊತ್ತಾ, ನಾನು ಬೆಳಗ್ಗೆಯಿಂದ ಏನೋ ತಿಂದಂಗೆ ಒಂದು ಚಪಾತಿ ತಿಂದಿದ್ದಷ್ಟೇ. ಸೊ ತಲೆ ಸುತ್ತಂಗೆ ಆಗ್ಬಿಡ್ತಾಯಿತ್ತು. ಯಾವಾಗ ಈ ಚಪಾತಿ ತಿಂತೀನ ಅಂತ ಅಂದ್ಕೊಂಡಿದ್ದೆ. ಏನೋ ಕ್ಯಾಪ್ಸಿಕಮ್ ಪಲ್ಯ ಮತ್ತು ಏನೋ ಹಾಕಿ ಮಾಡಿದ್ದಾರೆ. ಇಲ್ಲಿ ಒಂದು ಚಿಕ್ಕದಾಗಿ ವುಡ್ಡಲ್ಲಿ ಬ್ರಿಡ್ಜ್ ಮಾಡಿದ್ದಾರೆ ಕ್ರಾಸ್ ಮಾಡೋದಕ್ಕೆ. ಈ ಕಡೆಯಿಂದ ಆ ಕಡೆ ಹೋಗಬೇಕು. ಓಹೋ, ವಾವ್. ಈ ಜಾಗದಲ್ಲಿ ಬರೀ ಬೆಟ್ಟಗಳೇ ಅಲ್ಲ, ಇದೊಂದು ದೇವಸ್ಥಾನ ಕೂಡ ಐತೆ, ಶಿವನ ದೇವಸ್ಥಾನ. ಮತ್ತು ಈ ಜಾಗದಲ್ಲಿ ಹೋಮ್ ಸ್ಟೇ ಕೂಡ ಇದ್ದಾವೆ, ಆದರೆ ಇವು ಓಪನ್ ಇಲ್ಲ. ಈಗ ಒಬ್ಬರು ಕೂಡ ಇಲ್ಲ, ನಾನು ಒಬ್ಬನೇ ಇರೋದಿಲ್ಲಿ. ಯಾಕಂತಂದರೆ ಮೇ ಬಿ ಸೀಸನಲ್ಲಿ ಓಪನ್ ಮಾಡ್ತಾರೆ. ಈಗ ಸದ್ಯಕ್ಕೆ ಟೂರಿಸ್ಟ್ ಯಾರು ಬರ್ತಾರೆ ಅನ್ಕೊಂತೀನಿ. ನನ್ನ ಮುಂದೆ ಇರೋ ಆ ಹಿಮಾಲಯ ಪರ್ವತ ನೋಡ್ತಾ ಇದ್ದರೆ ಶಿವಪ್ಪ ಅಲ್ಲೇ ಇದನ್ನೇನೋ ಅನಿಸುತ್ತೆ. ನಿಮಗೋಸ್ಕರ ಹಾರ್ಟ್ ಮಾಡಿದ್ದೀನಿ. ಹಾರ್ಟ್ ಇದು ಹಾರ್ಟ್ ಇದ್ದಂಗಿಲ್ಲ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ.
ಓ ಗೈಸ್, ನಿಮಗೋಸ್ಕರ ಹಾರ್ಟ್ ಮಾಡಿದ್ದೀನಿ. ಸೊ ಈಗ ಈ ಪ್ಲೇಸ್ ಬಿಟ್ಟು ಹೋಗ್ತಾ ಇರೋದ್ರಿಂದ ಈ ಹಾರ್ಟು ಹೊಡೆದೋಗ್ತಾ ಐತೆ. ಟೈಮ್ ಆಯ್ತು, ಹೋಗೋಣ ಬರ್ರಿ. ಈ ಜಾಗದಲ್ಲಿ ಎಷ್ಟೊತ್ತಿದ್ರು ಕೂಡ ಇಲ್ಲಿಂದ ಹೋಗ್ಬೇಕು ಅಂತ ಅನ್ನಿಸ್ತಾನೆ ಇಲ್ಲ. ದೇವರಾಣೆಗೂ ಒಂದು 5 ಅವರ್ ಟ್ರೆಕ್ ಮಾಡ್ಕೊ ಬಂದಿದ್ದಕ್ಕೂ ಈ ವ್ಯೂ ನೋಡಿದ್ದಕ್ಕೂ ನನ್ನ ಬಾಡಿ ಪೇನ್ಸ್ ಎಲ್ಲ ಹೊರಟೋಯ್ತು. ಇಲ್ಲಿಂದ ಹೋಗೋದಕ್ಕೆ ಮನಸ್ಸೇ ಬರ್ತಾಯಿಲ್ಲ. ಅಂತೂ ಇಂತೂ ನನ್ನ ಲೈಫಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಟ್ರೆಕ್ ಮಾಡಿದ್ದೀನಿ. ಅದೇ ಈ ಹರ್ಕಿ ದೂನ್ ಟ್ರೆಕ್ಕು. ನಿಜವಾಗ್ಲೂ ಸೋಲೋ ಬರಬೇಕಾದ್ರೆ ಸ್ವಲ್ಪ ಭಯ ಆಯಿತು. ಎಷ್ಟೋ ಸರಿ ಹೋಗೋಣ ಅಂತ ಅನ್ನಿಸ್ತು ರಿಟರ್ನು. ಬಟ್ ಏನೋ ಒಂದು ಬಂಡೆ ಧೈರ್ಯ ಮಾಡ್ಕೊ ಬಂದಿದ್ದಕ್ಕೂ ತುಂಬ ಹೊರ್ತಾಯಿತು. ಟೈಮ್ ಬಂದ್ಬಿಟ್ಟು 2 ಗಂಟೆ ಆಗ್ತಾ ಬರ್ತೈತೆ. ಸೊ ಈಗ ಒಂದು ಪ್ರಾಬ್ಲಮ್ ಏನಂತಂದರೆ, ನಾನು ಹಿಂದೆ ನೋಡ್ತಾ ಇದ್ರಲ್ಲ, ಫುಲ್ಲು ಮಳೆ ಮೋಡ ಆಗ್ತೈತೆ. ಈ ಥರ ಜಾಗಗಳಲ್ಲಿ ಯಾವಾಗ ಮಳೆ ಬರುತ್ತೆ ಅಂತಲೂ ಗೊತ್ತಿಲ್ಲ. ನನ್ನ ಹತ್ರ ಛತ್ರಿ ಇಲ್ಲ, ರೈನ್ ಕೋಟ್ ಇಲ್ಲ, ಏನಿಲ್ಲ. ಈಗ ಇಲ್ಲಿಂದ ಹೋಗೋದಕ್ಕೆ ಹತ್ತತ್ರ ಒಂದು 4 ಅವರ್ ಆದರೂ ಆಗುತ್ತೆ. 6 ಗಂಟೆ ಆಗುತ್ತೆ ಹೋಗೋಷ್ಟೊತ್ತಲ್ಲಿ. ಸೊ ಆದಷ್ಟು ಬೇಗ ರೀಚ್ ಆಗಬೇಕು, ಯಾಕಂತಂದರೆ ಕರಡಿಗಳಿರ್ತವೆ. ಸೊ ಕರಡಿಗಳ ಹತ್ರ ಸ್ವಲ್ಪ ಸೇಫಾಗಿ ನಾವು ಹೋಗಬೇಕು ಅಂತಂದರೆ ಆದಷ್ಟು ಬೇಗ ಹೋಗಬೇಕು. ಬ್ಯಾಗೆಲ್ಲ ತಗೊಂಡು ಜೋಡಿಸ್ಕೊಂಡು ಗೈಸ್, ಈಗ ನೋಡಿ, ನಾನು ಇಲ್ಲಿ ನಿಂತಿದ್ದೀನಲ್ವ, ಇಲ್ಲಿಂದ ಅಲ್ಲಿ ಒಂದು ಬೆಟ್ಟ ಕಾಣಿಸ್ತೈತಲ್ಲ, ಅಲ್ಲಿಗೆ ಹೋದರೆ ಅರ್ಧ ದಾರಿ ಕಂಪ್ಲೀಟ್ ಮಾಡ್ದಂಗೆ. ಸೊ ನಾನು ಇಲ್ಲಿಂದ ಹೋಗ್ಬೇಕೀಗ ಆ ಜಾಗಕ್ಕೆ. ಸೊ ಲೆಟ್ಸ್ ಗೋ ಗೈಸ್. ಈ ಟ್ರೆಕ್ಕಲ್ಲಿ ಒಂದೇ ಒಂದು ಕಮ್ಮಿ ಇತ್ತು, ಸ್ನೋಫಾಲು. ದೇವ್ರ ದಯಿಂದ ಈಗ ಅದು ಆಗ್ತೈತೆ ನೋಡಿ, ಚಿಕ್ಕದಾಗಿ ಸ್ನೋಫಾಲ್ ಆಗ್ತೈತೆ. ದೇವ್ರ ಪ್ಲಾನ್ ಏನು ಗೊತ್ತಾ, ಬರೋದು ಬಂದವನೇ ಪಾಪ ಸ್ವಲ್ಪ ಸ್ನೋಫಾಲ್ ಎಕ್ಸ್ಪೀರಿಯೆನ್ಸ್ ಕೂಡ ಆಗೋಗಲಿ ಅಂತ ಲಾಸ್ಟ್ಗೆ ಚಿಕ್ಕದಾಗಿ ಸ್ನೋಫಾಲ್ ಮಾಡಿಸ್ತಾ ಇದ್ದಾರೆ ದೇವರು. ಕೊನೆಗೂ ಅಂತೂ ಇಂತೂ ಟೈಮು 3 ಗಂಟೆ ಆಗೈತೆ. ನಾನು ಆಗಲೇ ಸ್ಟಾರ್ಟ್ ಮಾಡಿದ್ನಲ್ಲ, ಅಂದರೆ 5 ಕಿಲೋಮೀಟ್ರ್ ಐತೆ ಅಂತ ಹೇಳಿದ್ನಲ್ಲ, ಆ ತಾತ ಅವರು ಅಡ್ರೆಸ್ ಹೇಳಿದ್ರಲ್ಲ, ಇಲ್ಲಿಂದ 5 ಕಿಲೋಮೀಟ್ರ್ ಐತೆ ಸ್ವರ್ಗರೋಹಿಣಿ ಪೀಕ್ ಹತ್ರ. ಆ ಫಾರೆಸ್ಟಲ್ಲಿ ಬರ್ತಾಯಿದ್ರೆ ಎಷ್ಟೊತ್ತು ಬೇಡ ನನ್ನ ಬಾಧೆ. ಒಂದು ಕಡೆ ಭಯ, ಒಂದು ಕಡೆ ಎಕ್ಸೈಟ್ಮೆಂಟು. ಅಯ್ಯಪ್ಪ, ಫೈನಲಾಗಿ ಮೇಯ್ನು ಆ ಫಾರೆಸ್ಟ್ ಏರಿಯಾ ಬಿಟ್ಟು ಬಂದಿದ್ದೀನಿ. ನಿಜವಾಗ್ಲೂ ನಾನೇನು ಹೇಳ್ತೀನಿ ಅಂದರೆ, ಗೈಡ್ ತೊಗೊಂಬರೋದು ಬೆಸ್ಟು. ಯಾಕೆಂದರೆ ಗೈಡ್ ಇದ್ದರೆ ಆರಾಮಾಗಿ ವ್ಯೂ ಎಂಜಾಯ್ ಮಾಡ್ಬೋದು, ಫೋಟೋಸ್ ವೀಡಿಯೋಸ್ ಎಲ್ಲ ತಕ್ಕೋಬೋದು, ಆಯಿತಾ. ಯಾರೂ ಇಲ್ಲ ಅಂದರೆ ನೀವು ಪ್ಲ್ಯಾನ್ ಮಾಡ್ಕೋಬೇಕು, ಹೋಗಬೇಕು, ವಿಡಿಯೋ ಮಾಡಬೇಕು, ಎಲ್ಲಿ ಹೆಂಗೆ ಅಂತ ಸುತ್ತಮುತ್ತ ನೋಡ್ಕೊಂಡು ಹೋಗಬೇಕು. ಯಾಕೋ ಕಣ್ಣಾಗೂ ಮೂಗಲ್ಲೂ ನೀರು ಬರ್ತಾಯಿದ್ದಾವೆ ಅವಾಗಲಿಂದ ಚಳಿಗೆ. ನೋಡಿ ಇಲ್ಲಿಂದ ಹೆಂಗೆ ಕಾಣುತ್ತೆ ವ್ಯೂ. ಫುಲ್ಲೆಲ್ಲ ಮೋಡ ಕವರ್ ಆಗಿಬಿಟ್ಟೈತೆ, ಇಲ್ಲಾಂದರೆ ಬಿಸಿಲು ಬೀಳ್ತಿತ್ತು. ವಾ, ಎಲ್ಲೇದು ಗೊತ್ತಾ, ಹೋಸ್ಲ ಊರು. ಕಾಣಿಸಲ್ಲ ನನಗೆ. ಈಗ ವಿಪರೀತ ಗಾಳಿ ಬೀಸ್ತಾಯಿದೆ. ನಾನು ಯಾವತ್ತೂ ಇಂಥ ಭಯಂಕರವಾಗಿ ಟ್ರೆಕ್ ಮಾಡಿರಲಿಲ್ಲ, ಅದಕ್ಕೆ ಇಷ್ಟು ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿದ್ದೀನಿ. ಒಂದು ನನ್ನ ತುಟಿಯೆಲ್ಲ ಒಣಗ್ತಾಯಿತ್ತು, ಉಸಿರಾಡೋಕ್ಕಾಗ್ತಾಯಿಲ್ಲ. ಆಮೇಲೆ ಕಣ್ಣಲ್ಲೂ ಮೂಗಲ್ಲೂ ನೀರು ಬರ್ತಾಯಿದ್ದಾವೆ. ನೆಗಡಿ ಆಗೋ ಚಾನ್ಸಸ್ 90% ಇದೆ. ನೋಡೋಣ. ಸೊ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದೀರಂದರೆ ಸೊ ಒಂದು ಲೈಕ್ ಆದರೂ ಮಾಡಿ. ಈ ಟ್ರೆಕ್ಕಲ್ಲಿ ಒಂದು ಚಿಕ್ಕ ಗುಡ್ ನ್ಯೂಸ್ ನನಗೆ. ನನ್ನ ಬಲಗಾಲು ಸಖತ್ ನೋಯ್ತಾ ಇದೆ, ಯಾಕೋ ಗೊತ್ತಿಲ್ಲ. ನಾರ್ಮಲ್ಲು ದಾರಿಯಲ್ಲಿ ನಡೆದ್ರೆ ಏನೂ ಆಗ್ತಿರಲಿಲ್ಲ, ಬಟ್ ಮೇಲ್ಗಡೆ ಹತ್ಬೇಕಾದ್ರೆ ಕೆಳಗಡೆ ಇಳಿಬೇಕಾದ್ರೆ ಸಖತ್ ನೋಯ್ತಾ ಇದೆ ಕಾಲು, ಹೆಜ್ಜೆ ಇಡೋಕ್ಕಾಗ್ತಾಯಿಲ್ಲ. ಸೊ ಈಗಿದು ನನ್ನ ಟ್ರೈಪ್ಯಾಡ್ ನನಗೆ ಸಪೋರ್ಟು, ಒಂಥರ ಸ್ಟಿಕ್ ಥರ ವರ್ಕ್ ಮಾಡ್ತಾಯಿದೆ. ಬೆಳಗ್ಗೆ ಇಲ್ಲಿಂದ ಹೊರಡಬೇಕು. ಫಸ್ಟ್ ಟೈಮ್ ಹಿಂಗಾಗಿದ್ದು. ನಿಜ ಇದೇನು ಚಿಕ್ಕ ಟ್ರೆಕ್ ಅಲ್ಲ ಇದು. ಬೆಳಗ್ಗೆ 8 ಗಂಟೆ ಸ್ಟಾರ್ಟ್ ಮಾಡ್ದಾನೆ, ಈಗ ಆಲ್ರೆಡಿ ಟೈಮ್ 4:15 ಆಗೈತೆ. ಸೊ ಅಲ್ಲಿವರೆಗೂ ಹತ್ತಾನೇ ಇದ್ದೀನಿ, ಇಳಿತಾನೆ ಇದ್ದೀನಿ. ಸೊ ಬಲಗಾಲು ಮೊಣಕಾಲು ಸ್ವಲ್ಪ ಸೆಟ್ ಆದರೆ ಸಾಕು ಬೆಳಗ್ಗೆ ಅಷ್ಟೊತ್ತಿಗೆ.
ಅದಕ್ಕೆ ಒಂದು 15 ನಿಮಿಷ ಅಲ್ಲೆಲ್ಲ ಕುತ್ಕೊಂಡು ಬರ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಆರಾಮಾಗಿ ಬೇಗ ಹೊರಟೋಗ್ತಿದ್ದೆ. ಗೈಸ್ ಸಕ್ಸಸ್ಫುಲಿ ಈ ಟ್ರೆಕ್ಕಲ್ಲಿಗೆ ಕಂಪ್ಲೀಟ್ ಆಯಿತು. ಈಗ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಹೋಸ್ಲಾ ವಿಲೇಜ್, ಇನ್ನೇನು ನಾನು ಹೋಮ್ ಸ್ಟೇ ಅಲ್ಲೇ ಇರೋದು. ಫೈನಲಿ ಮುಗೀತಪ್ಪ. ಬೆಳಿಗ್ಗೆ ಎಷ್ಟೋ ಕನ್ಫ್ಯೂಷನ್ನಿಂದ ಎಷ್ಟೋ ಭಯದಿಂದ ಹೋದೆ. ಏನೋ ಒಂದು ಅಂದ್ಕೊಂಡ್ರೆ ಹಾಗೇ ಆಗುತ್ತೆ ಅಂತ ಒಂದು ಬಲವಾದ ನಂಬಿಕೆ ಇರಬೇಕು. ಸೊ ಆ ನಂಬಿಕೆ ಮೇಲೆ ಹೋದೆ, ಕಂಪ್ಲೀಟ್ ಆಯಿತು. ತುಂಬ ಜನ ಭಯ ಬೀಳಿಸಿದ್ರು, ಆದರೂ ಕೂಡ ಮಾಡಿದೆ. ಊಟ ಎಲ್ಲ ಆಯಿತು. ರೋಟಿ ಅನ್ನ ಸಬ್ಜಿ ಏನೋ ಮಾಡಿದರು. ಊಟ ಮಾಡಿ ಕೈ ತೊಳ್ಕೊಂಡು ಬಂದೆ. ಮತ್ತು ಇವತ್ತೆಲ್ಲ ಫುಲ್ ಓಡಾಡಿರೋದಕ್ಕೆ ಫುಲ್ ಬಾಡಿ ಪೇನ್ಸು, ಬಲಗಾಲು ಫುಲ್ ನೋಯ್ತೈತೆ ಮತ್ತು ತಲೆನೋವು. 2 ಬ್ಲ್ಯಾಂಕೆಟ್ ತಗೊಂಡಿದ್ದೀನಿ ಮಲ್ಗೋಕ್ಕೆ. ಸೊ ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತೀನಿ ಗೈಸ್. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ದರೆ ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿ. ಈ ವಿಡಿಯೋ ಬಗ್ಗೆ ಏನಾದರೂ ನಿಮಗೆ ಅನಿಸಿದರೆ ಒಂದು ಕಮೆಂಟ್ ಮಾಡಿ. ಸಿಗೋಣ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್.